ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ಒಂದು ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಇವಾಗ ದೇವ್ರ ಕಾರ್ಯ ಇದೆ, ಅಂದರೆ ಮದುವೆ ಇದೆ. ಮದುವೆಗಿಂತ ಮುಂಚೆ ನಮ್ಮಲ್ಲಿ ದೇವ್ರ ಕಾರ್ಯ ಮಾಡ್ತಾರೆ. ಅದು ಇವತ್ತು ಇದೆ. ಸೊ ಹತ್ರದ ರಿಲೇಷನ್ನು. ಸೊ ಹಾಗಾಗಿ ಹೊರಟಿದ್ದೆ. ನಮ್ಮ ಕಡೆ ಯಾವ ರೀತಿ ದೇವ್ರ ಕಾರ್ಯ ಮಾಡ್ತೀವಿ ಏನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆನಾ? ರೆಡಿ ಆಗಬೇಕು, ಬನ್ನಿ. ನಾನು ಯಾವ ರೀತಿ ನಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ದೇವ್ರ ಕಾರ್ಯ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಓಕೆನಾ? ಮತ್ತು ನಮ್ಮ ಕಡೆ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಮ ಕಡೆ ಯಾವ ಥರ ಸಂಪ್ರದಾಯ ಏನು ಮದುವೆಗಿಂತ ಮುಂಚೆ ಅನ್ನೋದನ್ನು ನೀವು ಶೇರ್ ಮಾಡಿ. ಓಕೆನಾ? ಪ್ಲೀಸ್ ಗಾಯ್ಸ್, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ರೆಡಿ ಆಗಬೇಕು, ಬನ್ನಿ. ನಮ್ಮ ಮದುವೆಲೆಲ್ಲ ಹೆಂಗೆ ಅಂದರೆ, ಹುಡುಗಿನ ಮದುವೆಗಿಂತ ಮುಂಚೆ ದೇವಸ್ಥಾನಕ್ಕೆ ಕಳಿಸಿ ದೇವರ ಆಶೀರ್ವಾದ ಪಡ್ಕೊಂಡು ಆಮೇಲೆ ದೇವ್ರ ಕಾರ್ಯನ ಸ್ಟಾರ್ಟ್ ಮಾಡ್ತಾರೆ. ಅದೇ ಥರ ಈ ಮದುವೆಲೂ ಹುಡುಗಿ ಕಡೆಯಿಂದ ನಮ್ಮದು ಮದುವೆ. ಹುಡುಗಿ ಕಡೆಯವ್ರು ನಾವು ಈಗ. ಸೊ ಹುಡುಗಿ ಮನೇಲಿ ಯಾವ ರೀತಿ ದೇವ್ರ ಶಾಸ್ತ್ರ ಮಾಡ್ತಾರೆ ಅನ್ನೋದನ್ನು, ಹಾಗೆ ಬಳೆ ಶಾಸ್ತ್ರ, ಮತ್ತು ಒಳಕಲ್ಲು ಬಿಸಕಲ್ಲು ಪೂಜೆ, ಮತ್ತು ಇದು ಏನು, ಈಗ ಒಲೆಗಳಿಲ್ಲ ಬಿಡಿ, ಸಿಟಿಲಿರೋದು ಇದು ಮದುವೆ. ಸೊ ಹಾಗಾಗಿ ನಮ್ಮ ದಾವಣಗೆರೆಯಲ್ಲೇ ಇರೋದು ಮದುವೆ. ಸೊ ಅದಕ್ಕೋಸ್ಕರ ಯಾವ ರೀತಿ ಮಾಡಿದ್ವಿ. ಆಮೇಲೆ ಅಕ್ಕಿ ರಾಶಿ ಪೂಜೆ ಅಂತ ಮಾಡ್ತೀವಿ. ಹುಡುಗಿಗೆ ಬಳೆ ಇಡಿಸೋದು, ಅರಿಶಿನ ಹಚ್ಚೋದು, ಮೆಹಂದಿ, ಇದೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪ್ಲೀಸ್ ಇಷ್ಟ ಆದರೆ ಎಲ್ಲದನ್ನು ಶೇರ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ತೀನಿ. ಇನ್ನು ಉಳಿದಿದ್ದನ್ನು ನೆಕ್ಸ್ಟ್ ಇದರಲ್ಲಿ ಶೇರ್ ಮಾಡ್ತೀನಿ. ಓಕೆನಾ? ಪ್ಲೀಸ್ ಗೈಸ್, ತುಂಬ ಚೆನ್ನಾಗಿದೆ, ವಾಚ್ ಮಾಡಿ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಪ್ಲೀಸ್. ಗೈಸ್, ಇದು ಮದುವೆ ಮನೆ ನೋಡಿ ಯಾವ ಥರ ಕಾಣಿಸ್ತಿದೆ. ಜಗ ಅಂತಿದೆ ಅಲ್ವಾ? ನೋಡಿ, ಮದುವೆ ಹುಡುಗಿ ಇವರೇನೆ. ನಮ್ಮ ಕಡೆ ಫಸ್ಟ್ ಚಪ್ರ ಹಾಕೋ ಶಾಸ್ತ್ರ ಮಾಡ್ತಾರೆ. ಅಂದರೆ ಫಸ್ಟ್ ಇದು ಅಂದ್ರಗಂಬ ಪೂಜೆಗೆಲ್ಲ ಮಾಡಿರೋವಂಥದ್ದು ಸಂಜೆನೇ ಮಾಡಿದರು, ಭಾನುವಾರ. ಅದೇನೋ ಶಾಸ್ತ್ರ ಪ್ರಕಾರ ಬೆಸ ಆಗಬಾರ್ದು ಏನೋ ಮುಂಚೆ ಮಾಡೋಕ್ಕೆ ಹೇಳಿದರು. ಅಂದು ಸಂಜೆನೇ ಮಾಡಿದರು. ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೆಕ್ಸ್ಟ್ ಡೇ ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ನೆಕ್ಸ್ಟ್ ಡೇ ಮಂಡೇ ಇದ್ದಿದ್ದು. ಮಂಡೇ ದೇವ್ರ ಶಾಸ್ತ್ರ ಮಾಡಿರೋದು ಬೆಳಗ್ಗೆ. ಅದನ್ನ ತಟ್ಟೆ ಈ ಕಡೆ ಸೈಡ್ ಇಟ್ಕೋಬೇಕು. ಅಷ್ಟೇ. ಶಿಕ್ಷೆ ಬಿಸಕಲ್ಲ ಒಳಕಲ್ಲ ಪೂಜೆ ಒಳ್ಳೆ ಪೂಜೆ ಅಲ್ಲ. ಬಿಳೆ ಅಕ್ಕಿರಕ್ಕೆ ಹಾಕಿ ಕಸ ಕಷ್ಟಪಟ್ಟು ನಿನ್ನೆಯಿಂದ ನಾಳೆ ತನಕ ಮಾಡ್ಕೊಂಡು ಬಿಟ್ಟು ಒಂದು ಲೋಟದ ಎಲ್ಲರ ಕೈ ಮುಗ್ಬಿಡಿ ಅವರಿಗೆ ಕಳ್ಸಿದ್ ಮುಗ್ಬಿಡಿ. ಹಂಗೆ ಕಳ್ಸಿದಾಗ ಪೂಜೆ ತಟ್ಟೆ
ಸ್ವಲ್ಪ ಕೊಡಿ. ಕೆಳಗಡೆ ಇಟ್ಟು. ಸ್ವಲ್ಪ ಕೊಡಿ. ಅಲ್ಲ ಅದು ಸ್ವೀಟ್ ಕೊಡು. ಫೋಟೋ ತೆಗಿಯಪ್ಪ. ದೀಪಕ್ ಸ್ವಲ್ಪ ಈ ಕಡೆ ಮೇಡಮ್ ನೀವು ಈ ಕಡೆ ನೋಡ್ಬೇಕೆಲ್ಲ ಕೆಳಗಡೆ ಹಿಡಿಯೋರು ಈ ಕಡೆ. ಸ್ವಲ್ಪ ಇದೆ ಇದು. ಸ್ವಲ್ಪ ಇಲ್ಲಿ ಫಾಸ್ಟ್ ಎಲ್ಲ ನೋಡ್ತಾರೆ ಇಲ್ಲಿ ಫಾಸ್ಟ್. ನಮ್ಮ ಆಂಟಿ ನೋಡಿ ಎಂತ ಪಡ ವಸಿತದೆ. ಒಂದು ನಿಮಿಷ ಹಂಗೆ ಹೊಸಿತಾರೆ ನೀವು ಹೊಸಿತಾರೆ. ಈ ಕಡೆ ಅಮ್ಮ ಬೆಂಡ್ ಮಾಡಬೇಡಿ ಸ್ವಲ್ಪ ಇದೆ ಸ್ವಲ್ಪ ಕ್ರಾಸ್ ಆಗಿ ಕೂತ್ಕೊಳ್ಳಿ. ಕೆಳಗೆ ಕೂತ್ಕೊಳ್ಳಿ ಮೇಡಮ್. ನೋಡಲ್ಲ ರಥೋತ್ಸವ ಸಣ್ಣ ಪಸ್ಯ ನಾಳೆ ಹೆಂಗೆ ಎದೆ ಬೇಕು ಕ್ರಾಸ್ ಆಗಿ ಕೂತ್ಕೊಳ್ಳಿ. ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಅಮ್ಮ ನೀವು ಎಡಗೈ ಬಿಡಿ ಕವಿತಂದು ಎಲ್ಲ ಪುಟ್ಟ ಚಿನ್ನ ಈ ಕಡೆ ಬಾ ಚಿನ್ನ ಜಲ್ದಿ ಬಾ ಈ ಕಡೆ ಬಾ ಎಂಥದೆಲ್ಲ ಅದೇ ನಿಮ್ಮನೆಲ್ಲ ಹೆಸರೇ ಮತ್ತೆ ಈಗೆಲ್ಲ ನೂಡಲ್ಸ್ ಬಂದವ್ರಿ ಎಂಟ್ರಿ ನೂಡಲ್ಸ್ ಬಂದವ್ರಿ ಈಗೆಲ್ಲ update. ನೋಡಲ್ಲ ಎಣ್ಣೆ ಹಚ್ಕೊಂಡಿಲ್ಲ ಅಲ್ಲ ಮೊದಲೆಲ್ಲ ಇವತ್ತು ವರ್ಷಾವಿಗೆನೆ ಗಂಗೆ ಪೂಜೆ ಇಡ್ತಿದ್ದು ನೈವೇದ್ಯ ಮಾಡ್ಕೊಂಡು ಗಣಗೆ ಅಕ್ಕಿ ಹಾಕ್ಬಿಟ್ಟು ಕಾಯಿ ಸಿಗಂಗಿಲ್ಲ. ವಿಘ್ನೇಶ್ವರಿಗೆ ಅಡ್ಡಿ ಅಮ್ಮ ಹೇಳ್ತೀವಿ. ಮಾವರಿ ನಮ್ಮ ಕಡೆಗೆ ಇಲ್ಲವ ಅಲ್ಲ ನಿಮ್ಮ ಕಡೆ ಇಲ್ಲ ಸಾಮೇರ ಆ ಕಡೆ ಎಲ್ಲ ಐತೆ ನಾವು ಸಾಮೇರಿ ಜಾಸ್ತಿ ಇದ್ದೀವಿ ನಮ್ಮ ಕಡೆಗೆಲ್ಲ ಸ್ವಲ್ಪ ಸಾಕಕ್ಕ ಕೈ ಕೊಡಿ ಓಕೆ ಬೇರೆ ಕಡೆ ಸಿಕ್ಕಿಯಪ್ಪ ಸ್ವಲ್ಪ ಇದೆ ಬೆಳಗ್ಗೆ ಸ್ವಲ್ಪ ಶಾಸ್ತ್ರ ಮಾಡ್ತಾರೆ ನೋಡಿ ಬಾರಮ್ಮ ಸ್ವಲ್ಪ ಅಡಿಕೆ ಸಾಕ್ಷಾತ್ ಪರಬ್ರಹ್ಮೆ ಸತ್ಮೈ ಶ್ರೀ ಗುರುಗ್ರಮೆ ಯಕ್ಷದಾನಂತ ತತ್ಪುರುಷನ ಸಾಕ್ಷಾತ್ ಪರಬ್ರಹ್ಮ ಓಂಕಾರೇಶ್ವರಿ ಪಶುಪತಿ ದ್ರೌಪದಿ ರುದ್ರಕ್ಷತ ಇದು ಹಾಂ ಗೈಸ್, ಇದು ನೆಕ್ಸ್ಟ್ ಡೇಯಿಂದ ಮೆಹಂದಿ ಫಂಕ್ಷನ್ನು ಈವ್ನಿಂಗ್ ಇತ್ತು. ಸೊ ಹಾಗಾಗಿ ಈವ್ನಿಂಗ್ ಮಾಡಿರೋ ಅಂಥ ವೀಡಿಯೋನ ಎಲ್ಲ ಮಿಕ್ಸ್ ಮಾಡಿ ಹಾಕಿರೋದು. ನೋಡಿ, ಇವರೇ ಮೆಹಂದಿ ಹಾಕೋಕ್ಕೆ ಬಂದಿದ್ದು, 3 ಜನ ಬಂದಿದ್ದರು. ಇವರು ಹುಡುಗಿ ಮೆಹಂದಿ ಹಾಕ್ಸ್ಕೊತಾ ಇರೋದು. ಚೆನ್ನಾಗಿ ಹಾಕಿದ್ರು. ಹೇಳಬೇಕಂದ್ರೆ ಯಾರಾದರೂ ಅವ್ರದ್ದು ಫೋನ್ ನಂಬರ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ತುಂಬ ಚೆನ್ನಾಗಿ ಹಾಕಿದ್ರು ಮೆಹಂದಿನ. ನೋಡಿ, ಈ ಥರ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ರು ಮದುವೆ ಆಗೋ ಹುಡುಗಿ ಈ ಥರ ಎಲ್ಲ. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡಿದ್ದೆ. ಚೆನ್ನಾಗಿ ಕಾಣಿಸ್ತಾಯಿದ್ರು. ಇನ್ನು ಒಬ್ಬರು ಮದುವೆ ಹುಡುಗಿಗೆ ಇನ್ನಿಬ್ಬರು ಇಲ್ಲ ಇರೋ ಅಂಥ ಎಲ್ಲ ರಿಲೇಷನ್ಸ್ಗೂ ಹಾಕಿದರು. ಎಲ್ರಿಗೂ ಎರಡು ಸೈಡು 2 ಕಡೆ ಕೈಗೂ ಹಾಕಿದರು. 2 ಕೈಗೂ
ಚೆನ್ನಾಗಿ ಹಾಕಿದ್ರು, ಚೆನ್ನಾಗೇ ಕಾಣಿಸ್ತಾ ಇತ್ತು. ಇಲ್ಲಿ ನಾನು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಬಟ್ ಮ್ಯೂಸಿಕ್ ಇತ್ತು, ಬಟ್ ಆದರೆ ನಾನಿಲ್ಲಿ ಕಾಪಿರೈಟ್ ಆಗುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡಿಲ್ಲ. ಲೋ ಮಾಡಿ ನಾನು ಇದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಮ್ಯೂಸಿಕ್ ಇಲ್ಲದೆ ಡ್ಯಾನ್ಸ್ ಅಂತ ಅಂದ್ಕೊಬೇಡಿ, ಕಾಪಿರೈಟ್ ಇಶ್ಯೂ ಆಗುತ್ತೆ. ಯೂಟ್ಯೂಬ್ಸ್ದು ಕೆಲವೊಂದು ಕಂಡೀಷನ್ಸ್ ಇದೆ, ಅದಕ್ಕೋಸ್ಕರ ಇದನ್ನು ವಾಲ್ಯೂಮ್ ಕಮ್ಮಿ ಮಾಡಿ ಹಾಕಿರೋ ಅಂಥದ್ದು. ಮತ್ತು ಹಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಅಂದ್ಕೋಬೇಡಿ. ತುಂಬ ಚೆನ್ನಾಗಿತ್ತು. ನೈಟ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಸ್ನ್ಯಾಕ್ಸ್ ಎಲ್ಲ ತಿಂದು ಆಮೇಲೆ ಮೆಹಂದಿ ಹಾಕ್ಸ್ಕೊಳಕ್ಕೆ ಕೂತಿದ್ದು. ಫಸ್ಟ್ ಹುಡುಗಿಗೆ ಹಾಕಿಸ್ತಾ ಇದ್ವಿ. ಆಮೇಲೆ ಅವರು ಇನ್ನಿಬ್ಬರು ಇದ್ರಲ್ಲ, ಎಲ್ಲ ರಿಲೇಷನ್ಸು ಬಂದುಬಿಡಿ ಹಾಕ್ತೀವಿ ಅಂತ ಹೇಳಿ ಎಲ್ರಿಗೂ ಒಂದು ಸೈಡ್ ಹಾಕಿ, ಆಮೇಲೆ ನೆಕ್ಸ್ಟ್ ಬ್ಯಾಕ್ ಸೈಡು ಕೈಗೂ ಹಾಕಿದರು. ಅದು ಒಣಗೋ ಅಷ್ಟರಲ್ಲಿ ಮತ್ತೆ ಇನ್ನೊಬ್ಬರು ಅನ್ನೋ ಥರ, ಅಂದರೆ ಬೇಗ 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 ಎಷ್ಟು ಫಾಸ್ಟಾಗಿ ಹಾಕ್ತಾಯಿದ್ರು ಅಂದರೆ, ಎಷ್ಟು ಜನ ಇದ್ವಿ ಅಷ್ಟು ಜನಕ್ಕೂ ಎಷ್ಟು ಫಾಸ್ಟಾಗಿ ಹಾಕ್ಬಿಟ್ರು. ಹೇಳ್ಬೇಕಂದ್ರೆ 6:30ಇಂದ ಸ್ಟಾರ್ಟಾಗಿ 10 ಗಂಟೆಗೆ ಎಲ್ಲ ರಿಲೇಷನ್ಸ್ಗೂ ಮುಗೀತು. ಹುಡುಗಿಗೆ ಮಾತ್ರ ಕಾಲು ಮತ್ತು ಕೈ, ಕಾಲಿಗೇನು ಜಾಸ್ತಿ ಹಾಕಿಸ್ಕೊಂಡಿಲ್ಲ ಅವಳು, ಸ್ವಲ್ಪ ಹಾಕಿಸ್ಕೊಂಡ್ಳು. ಆದರೆ ಕೈಗೆ ಎಲ್ಬೋವರೆಗೂ ಹಾಕಿಸ್ಕೊಂಡಿದ್ರಿಂದ ಅಷ್ಟೇ ಅವಳು ಸಾಕು ಅಂತೇಳಿ ನೀತು ಬೇಡ ಅಂತ ಹೇಳಿದ್ಲು. ಸೊ ಹಾಗಾಗಿ ಅವಳದು ಇದು ನನ್ನ ತಮ್ಮನ ಹೆಂಡತಿ ತಂಗಿ, ಅವ್ರ ಆಂಟಿ ಮಗಳು, ಪಿಂಕ್ ವೇಲ್ ಹಾಕಿರೋಳು ನನ್ನ ತಮ್ಮನ ಹೆಂಡತಿ. ಹೇಳ್ಬೇಕಂದ್ರೆ ಇದು ಮದುವೆ ನನ್ನ ತಮ್ಮನ ಹೆಂಡತಿ ತಂಗಿದು. ನೋಡಿ ಇವರಿಬ್ಬರು ಡ್ಯಾನ್ಸ್ ಮಾಡ್ತಿದ್ದಾರಲ್ಲ, ಇವರೇ ಅಕ್ಕ ತಂಗಿ. ರೆಡ್ ಕಲರ್ ಡ್ರೆಸ್ ಅವ್ರದ್ದೇ ಮದುವೆ. ಇನ್ನೊಬ್ಬರು ನನ್ನ ತಮ್ಮನ ಹೆಂಡತಿ, ಪಿಂಕ್ ಕಲರ್ ಡ್ರೆಸ್ ಇರೋರು ನನ್ನ ತಮ್ಮನ ಹೆಂಡತಿ. ರೆಡ್ ಕಲರ್ ಅಂದರೆ ಪಿಂಕ್ ವೇಲ್ ಹಾಕಿರೋರು ನನ್ನ ತಮ್ಮನ ಹೆಂಡತಿ. ಫುಲ್ ರೆಡ್ ಹಾಕಿರೋರು ಮದುವೆ ಆಗೋ ಹುಡುಗಿ, ಅವ್ರ ತಂಗಿ. ತುಂಬ ಹತ್ತಿರ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಫಂಕ್ಷನ್ನು. ಅವಳಿಗಿಂತ ನಾವೇ ಜಾಸ್ತಿ ಎಂಜಾಯ್ ಮಾಡಿದ್ವಿ ಮದುವೆನ. ಚೆನ್ನಾಗಿತ್ತು. ಹೇಳ್ಬೇಕಂದ್ರೆ ನನಗೆ ಹುಷಾರಿರಲಿಲ್ಲ, ಬಟ್ ಇಷ್ಟೆಲ್ಲ ಮಾಡಿಕೊಂಡೆ. ಮದುವೆ ಅಂತೂ ಸಕ್ಕತ್ತಾಗಿತ್ತು ಹೇಳ್ಬೇಕಂದ್ರೆ. ಬಟ್ ಏನು ಮಾಡೋದು, ಮದುವೆಗೆ ನಾನು ಯಾವುದೇ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹುಷಾರಿರಲಿಲ್ಲ ಅನ್ನೋದರಿಂದ ನಾನು ಮದುವೆಗೆ ಹೋಗಿದ್ದೇ ಹೆಚ್ಚಾಯಿತು. ಸೊ ಹಾಗಾಗಿ ನಾನು ಮಾಡ್ಕೊಳ್ಳಲಿಲ್ಲ. ತುಂಬ ಚೆನ್ನಾಗಿ ಫೋಟೋಶೂಟ್ಸ್ ಎಲ್ಲ ಮಾಡಿಸಿದ್ರು. ಹುಡುಗಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಹೇಳ್ಬೇಕಂದ್ರೆ. ಮದುವೆನೂ ಚೆನ್ನಾಗಿತ್ತು, ತುಂಬ ಊಟನೂ ಚೆನ್ನಾಗಿತ್ತು. ಬಟ್ ಅರೇಂಜ್ಮೆಂಟ್ಸ್ ಎಲ್ಲ ಭಾಳ ಚೆನ್ನಾಗಿತ್ತು. ನೈಟೆಲ್ಲ ಅವ್ರು ಡ್ಯಾನ್ಸ್ ಮಾಡಿದ್ದಾರೆ, ಹುಡುಗಿ ಮತ್ತು ರಿಲೇಷನ್ಸು ಎಲ್ಲ. ಅದನ್ನ ಅವಳು ನನ್ನ ತಮ್ಮನ ಹೆಂಡತಿ ಸ್ವಲ್ಪ ಕ್ಲಿಪ್ಪಿಂಗ್ಸು ವೀಡಿಯೋಸು ಕಳಿಸಿದ್ದಾಳೆ. ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ಆ್ಯಡ್ ಮಾಡ್ತೀನಿ. ಇದು ಪಾರ್ಟ್ 1ಅಲ್ಲಿ ನಾನು ಆ್ಯಡ್ ಮಾಡಿರೋದು. ಸೊ ಹೇಳ್ಬೇಕಂದ್ರೆ ತಂಗೀರ ಮದುವೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಇವಳು ಕೂಡ ಅವಳ ತಂಗಿ ಮದುವೆನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು, ಅವಳಿಗಿಂತ ಜಾಸ್ತಿ ಇವಳೇ ಎಂಜಾಯ್ ಮಾಡೋ ಥರ ಇದ್ಲು. ಚೆನ್ನಾಗಿತ್ತು. ನಾನು ನನ್ನ ತಮ್ಮನ ಮದುವೆಲಿ ಹಿಂಗೆ, ಅವಳು ಅಂದರೆ ನನ್ನ ತಮ್ಮನ ಮದುವೆ ಆಗಿದ್ದು ಇವಳೇ ಅಲ್ಲ. ಅವಾಗ ನಾನು ಕೂಡ ತುಂಬ ಎಂಜಾಯ್ ಮಾಡಿದ್ದೆ ನನ್ನ ತಮ್ಮನ ಮದುವೆನ. ಈಗ ಅವಳು ಅದೇ ಥರ ಮಾಡೋದು ನೋಡಿ ನನಗೆ ನನ್ನ ತಮ್ಮನ ಮದುವೆ ನೆನಪಾಗ್ತಾಯಿತ್ತು. ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಇಬ್ಬರು ಅಕ್ಕ ತಂಗಿ. ಹೇಳ್ಬೇಕಂದ್ರೆ ಚೆನ್ನಾಗಿತ್ತು ಫಂಕ್ಷನ್ಸ್ ಎಲ್ಲ, ಮದುವೆ ಎಲ್ಲ ಚೆನ್ನಾಗಾಯಿತು. ಹುಡುಗನ ಕಡೆಯವರು ಚೆನ್ನಾಗೆಲ್ಲ ಡ್ಯಾನ್ಸ್ ಮಾಡಿದರು, ಚೆನ್ನಾಗೇ ಕೋಪ್ರೇಟಿವ್ ಆಗಿದ್ದರು. ಕೆಲವರು ಹಾಗೆ ದಿಮಾಗ್ ತೋರಿಸ್ತಿರ್ತಾರೆ, ಇವರೇನು ಆ ಥರ ಇರಲಿಲ್ಲ, ಅಡ್ಜಸ್ಟ್ ಆದರು ಅಂತಲೇ ಹೇಳ್ಬೋದು. ಇವತ್ತು ನಂದೇ ನಡಿಬೇಕು ಅನ್ನೋರೇ ಜಾಸ್ತಿ, ಬಟ್ ಆ ಥರ ಏನಿರಲಿಲ್ಲ. ಓಕೆ. ಸೊ ಹಾಗಾಗಿ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಇದು ಮೆಹಂದಿ ಫಂಕ್ಷನ್ನಿನ ದಿನ 10:30ವರೆಗೂ ಹಿಂಗೆ ಹರಟೆ ಹೊಡ್ಕೊಂಡು ಡ್ಯಾನ್ಸು ಅದೆಲ್ಲ ಮಾಡಿರೋದನ್ನ ಶೇರ್ ಮಾಡ್ತಿರೋದು. ಮದುವೆ ಎಲ್ಲ ತುಂಬ ಚೆನ್ನಾಗಾಯಿತು ಗೈಸ್. ನಾನಿದು ಮದುವೆ ಆಗಿ 1 ವಾರ ಆದಮೇಲೆ ನಾನು ಇದನ್ನ ಶೇರ್ ಮಾಡ್ತಾ ಇರೋದು. ನೋಡಿ ಇಲ್ಲಿ ನನ್ನ ತಮ್ಮನ ಹೆಂಡತಿ ಮತ್ತು ಅವರ ಆಂಟಿ ಮಗಳು ಡ್ಯಾನ್ಸ್ ಮಾಡ್ತಿರೋದು. ಆಗಲೇ ಅವರಿಬ್ಬರು ಅಕ್ಕ ತಂಗಿ ಮಾಡಿದ್ದು, ನನ್ನ ತಮ್ಮನ ಹೆಂಡತಿ ಮತ್ತು ಅವಳ ತಂಗಿ ಮದುವೆ ಆಗೋ ಹುಡುಗಿ. ಇವಾಗ ಅವ್ರ ಆಂಟಿ ಮಗಳ ಜೊತೆ ಸೇರ್ಕೊಂಡು ನನ್ನ ತಮ್ಮನ ಹೆಂಡತಿ ಮಾಡ್ತಿರೋದು. ಏನೇನು ಅಕ್ಕ ತಂಗಿ ಅಣ್ಣ ತಮ್ಮನ ಮದುವೆ ಅಂದರೆ ಅದು ಸಂಭ್ರಮನೇ ಬೇರೆ, ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅವ್ರಿಗಿಂತ ಜಾಸ್ತಿ ನಾವು ಎಂಜಾಯ್ ಮಾಡ್ತಿರ್ತೀವಿ ಅವ್ರ ಮದುವೆಯಲ್ಲಿ.
ಇವ್ರು ನೋಡಿದ ನಮಗೂ ಅದೇ ಥರ ಅನಿಸ್ತಿತ್ತು. ಎಷ್ಟು ಚೆನ್ನಾಗಿರುತ್ತಲ್ಲ ಮದುವೆ ಫಂಕ್ಷನ್ಸ್ ಎಲ್ಲ. ಏನೇ ಫಂಕ್ಷನ್ ಇರಲಿ, ಏನೇ ಇದ್ರೂ ಮನೇಲಿ ಎಲ್ಲ ಸೇರ್ಕೊಂಡು ಮಾಡೋ ಫಂಕ್ಷನ್ಸು ತುಂಬ ಎಲ್ಲರ ಜೊತೆಗಿದ್ದು ಈ ಥರ ಡ್ಯಾನ್ಸ್ ಗೀನ್ಸ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಮಾಡೋದಿರುತ್ತಲ್ಲ, ಒಂಥರ ಖುಷಿ ಕೊಡ್ತಾ ಇರುತ್ತೆ. ಮೆಮೊರಬಲ್ಲಾಗಿತ್ತು ಅಂತಲೇ ಹೇಳ್ಬೋದು ಅವಳ ಮದುವೆ. ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ. ನೆಕ್ಸ್ಟ್ ಮದುವೆದೇ ಪಾಪ ಇಲ್ಲಿ ಅವ್ರ ಆಂಟಿ ಮಗಳು ಮತ್ತು ನನ್ನ ತಮ್ಮನ ಹೆಂಡ್ತಿ ನಿಂತ್ಕೊಂಡು, ನಾನು ಫೋಟೋಸೇ ಆ್ಯಡ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನಾನೆಲ್ಲ ವೀಡಿಯೋ ಮಾಡ್ಕೋತಾ ಇದ್ದೆ. ಸೊ ಹಾಗಾಗಿ ನೋಡಿ, ಮದುವೆ ಆಗೋ ಹುಡುಗಿ ಈ ಥರ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿರೋದು. ಅವಳು ನನಗೆ ಅವ್ರ ಅಕ್ಕ ನನಗೆ ಎಲ್ಲ ಕ್ಲಿಪ್ಪಿಂಗ್ಸ್ ಕಳಿಸಿದ್ರು. ಚೆನ್ನಾಗಿತ್ತು ಮದುವೆ. ಹಾಗೆ ಮೆಹಂದಿ ಹಾಕೋರು ತುಂಬ ಚೆನ್ನಾಗೇ ಹಾಕಿದ್ರು ಅಂತ ಹೇಳ್ಬೋದು ಎಲ್ರಿಗೂ. ಹಾಗೆ ಗಾಯ್ಸ್, ಏನೇ ಇರಲಿ, ಎಷ್ಟೇ ನಾವು ಸಂಬಂಧ ಅನ್ನೋದು ಇದಕ್ಕೇ, ಏನೇ ಮದುವೆ ಇದ್ದರೆ ಎಲ್ಲರೂ ಸೇರ್ಕೊಂಡು ಮಾಡೋ ಖುಷಿನೇ ಬೇರೆ. ಈ ಥರ ಎಷ್ಟು ಎಂಜಾಯ್ ಮಾಡಿದ್ವಿ. ಅವಳು ಮದುವೆ ಆಗೋಳಿಗಿಂತ ನಾವೇ ಎಂಜಾಯ್ ಮಾಡಿದ್ವಿ ಹೇಳ್ಬೇಕಂದ್ರೆ. ಇವರು ಅವ್ರ ಫ್ರೆಂಡ್, ಹುಡುಗಿ ಮದುವೆ ಆಗೋ ಹುಡುಗಿ ಫ್ರೆಂಡು ಮತ್ತು ಅವ್ರ ತಂಗಿ. ಮದುವೆ ಆಗೋ ಹುಡುಗಿ ಕೂಡ ತುಂಬ ಚೆನ್ನಾಗಿ ಎಲ್ಲರೂ ನಕ್ಕೊಂಡು ಮಾತಾಡ್ಸ್ಕೊಂಡು ಯಾವಾಗಲೂ ಖುಷಿಯಾಗಿರ್ತಾಳೆ ಅಂತಲೇ ಹೇಳ್ಬೋದು. ಹಾಗೆ ಅವಳು ಮದುವೆಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ನೀತು ಆ್ಯಂಡ್ ನಾಗರಾಜ್ ಅವರೇ. ನಿಮ್ಮ ಲೈಫ್ ಚೆನ್ನಾಗಿರಲಿ, 100 ಕಾಲ ಚೆನ್ನಾಗಿ ಬಾಳಿ ಅಂತ ಹೇಳ್ತಾ ಈ ಒಂದು ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮದುವೆ ವ್ಲಾಗ್ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.